ಹೌದಾ, ಇನ್ನೂ ಗೊತ್ತಿಲ್ಲ. ಅದು ಮುಖ್ಯಮಂತ್ರಿಯವರು ಅದು ಬಹುಶಃ ಅವ್ರ ಜೊತೆ ಮಾತಾಡ್ತಾರೆ. ಯಾಕಂದರೆ ರಾಮಲಿಂಗಾರೆಡ್ಡಿ ಅವರು ಹಿರಿಯ ಸಚಿವರು, ಅವ್ರ ಜೊತೆ ಮಾತಾಡಬೇಕಾಗ್ತದೆ. ಮಾತನಾಡಿ ಅದನ್ನು ಇತ್ಯರ್ಥ ಮಾಡ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಯಾಕೆಂದರೆ ಮುಖ್ಯಮಂತ್ರಿಯವ್ರಿಗೂ ಭಾಳ ಹತ್ತಿರ ಒಂದು ಸ್ನೇಹನೂ ಇದೆ. ಒಟ್ಟಿಗೆ ದೀರ್ಘಕಾಲ ರಾಜಕಾರಣ ಮಾಡಿದ್ದಾರೆ. ಒಟ್ಟಿಗೆ ಅವರೆಲ್ಲ ಒಂದೇ ಸಲ 89ರಲ್ಲಿ ಶಾಸಕರಾಗಿದ್ದರು. ಆದ್ದರಿಂದ ರಾಮಲಿಂಗಾರೆಡ್ಡಿ ಅವ್ರಿಗೆ ಏನಾದರೂ ಯಾವ ರೀತಿಯಾಗಿ ಅದನ್ನು ಬಗೆಹರಿಸ್ಕೋಬೇಕು, ಅದು ಮುಖ್ಯಮಂತ್ರಿಯವರು ಖಂಡಿತ ಇತ್ಯರ್ಥ ಮಾಡ್ತಾನೆ ಅನ್ಕೊಂಡಿದ್ದೀನಿ. ಎಲ್ಲ ಇರ್ತದಮ್ಮ, ಸ್ವಲ್ಪ ಎಲ್ಲ ಇದ್ದೇ ಇರ್ತದಲ್ಲ, ಅದೆಲ್ಲ ನೋಡಿಕೊಂಡು ಮುಂದೆ ಹೋಗ್ಬೇಕಾಗ್ತದೆ. ಅದಕ್ಕೆ ಎಲ್ಲ ಸರಿಪಡಿಸ್ತಾರೆ ಅಂತ ವಿಶ್ವಾಸ ಇದೆ. ಬಿಡಿ, ಸರಿಪಡಿಸ್ತಾರೆ. ಯಾವುದು ಇಲ್ಲ 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 ನಮ್ಗೆ ನಾವು ಯಾವ ನಿರೀಕ್ಷೆನೂ ಇಲ್ಲ, ಆಕಾಂಕ್ಷೆನೂ ಅಲ್ಲ. ಇಲ್ಲ ಇಲ್ಲ ನಾನು ಹೇಳಿದ ಯಾವ ನಿರೀಕ್ಷೆನೂ ಇಲ್ಲ, ಯಾವುದಕ್ಕೂ ಆಕಾಂಕ್ಷೆನೂ ಅಲ್ಲ. ಎಲ್ಲ ರಾಜಕೀಯದಲ್ಲೆಲ್ಲ ಮಾಡಿದ್ವಿ ನೋಡಪ್ಪ. ನಾವು 3 ವರ್ಷ ಒಳ್ಳೆ ಕೆಲಸ ಮಾಡಿದ್ದೀವಿ. ನನಗೂ ಕೂಡ ಒಳ್ಳೆ ಇಲಾಖೆ ಇತ್ತು ಮತ್ತು ಅನೇಕ ಸವಾಲುಗಳು ಕೂಡ ಇತ್ತು. ಅನೇಕ ಸುಧಾರಣೆ ಕ್ರಮಗಳು ಮಾಡಿದ್ದೀವಿ. ಸೊ ನನಗೆ ಆ 3 ವರ್ಷ ನಿಜವಾಗ್ಲೂ ತುಂಬ ಒಂದು ಅತ್ಯಂತ ನನಗೆ ತೃಪ್ತಿಕರವಾದಂಥ ದಿನಗಳಂತ ಹೇಳ್ಬೋದು. ಮುಂದೆ ರಾಜಕೀಯದೆಲ್ಲ ಇದ್ದೇ ಇರ್ತದಲ್ಲ, ಅದು ನಾನು ಈಗಾಗಲೇ ಹೇಳಿದಾಗೆ ನನಗೆ ಯಾವ ನಿರೀಕ್ಷೆನೂ ಇಲ್ಲ, ನಾನು ಆಕಾಂಕ್ಷೆನೂ ಅಲ್ಲ. ಸರ್, ಈಗ ನಾಯಕತ್ವ ಬದಲಾವಣೆ ಬೆನ್ನಲ್ಲೇ ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆನ ಕಾಂಗ್ರೆಸ್ ಯಾವ ರೀತಿ ನೋಡ್ರಿ, ಇವೆಲ್ಲ ಇವತ್ತು ಆಗಿದೆ. ನನಗೆ ಪೂರ್ತಿ ಮಾಹಿತಿ ಇಲ್ಲ. ಇದೆಲ್ಲ ಆದಾಗ ಖಂಡಿತ ನಮ್ಮ CM ಅವರು, ಅಧ್ಯಕ್ಷರು, ಹೊಸ ಅಧ್ಯಕ್ಷರು ಬೇರೆ, ಅವರು ಎಲ್ಲ ಜೊತೆಲಿ ತುಂಬ ಪರಿಚಯ ಎಲ್ಲ ಇದೆ. ಕೂತ್ ಸಾಲ್ವ್ ಮಾಡ್ತಂತ ಅನ್ಕೊಂಡಿದ್ದೀನಿ. ಚುನಾವಣೆ ಸಮೀಪಿಸ್ತಾ ಇದೆ. ನೋಡೋಣಪ್ಪ, ಎಲ್ಲ ಒಂದು ಸಮಸ್ಯೆ ಬಂದಾಗ ಕೂತು ಚರ್ಚೆ ಮಾಡ್ತಾರೆ, ಚರ್ಚೆ ಮಾಡಿ ಇತ್ಯರ್ಥ ಮಾಡ್ತಾರೆ. ಸೊ ಎಲ್ಲ ಇದ್ದಾರೆ. ಸೊ ಆ ಥರ ಆಗಿದ್ರೆ ಖಂಡಿತ ಅದನ್ನು ನಿವಾರಣೆ ಮಾಡೋದು ಶಕ್ತಿ ಕೂಡ ನಮ್ಮ ನಾಯಕರುಗಳಿಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ನೋಡಪ್ಪ, ಈಗಾಗಲೇ ಎಷ್ಟೆಲ್ಲ ಅದನ್ನು ಹೇಳಬೇಕು. ನಾನು ನಿರೀಕ್ಷೆನೂ ಇಟ್ಕೊಂಡಿಲ್ಲ, ನಾನು ಆಕಾಂಕ್ಷೆನೂ ಅಲ್ಲ ಅಂತ ಇನ್ನೇನು ಹೇಳ್ಬೇಕು ನಾನು? ಆಯ್ತಾ? ಈಗ ನಮ್ಮ ಕ್ಷೇತ್ರ ಇದೆ. ಕ್ಷೇತ್ರ ಇನ್ನೊಂದು 2 ವರ್ಷ ಪೂರ್ತಿ, ಯಾಕಂದ್ರೆ ನಾನು ಬಹಳ ವರ್ಷಗಳಿಂದ ಬೇರೆ ಬೇರೆ ಜವಾಬ್ದಾರಿಗಳು ಅಲ್ಲಿ ಇಲ್ಲಿ ಹೋಗೋದೆಲ್ಲ ಇತ್ತು. ಈಗ 2 ವರ್ಷ ಪೂರ್ತಿಯಾಗಿ ನಮ್ಮ ಕ್ಷೇತ್ರದ ಸೇವೆಗೆ ಮುಡಿಪಾಗಿಡ್ತೀವಿ. ಎಲ್ಲ ಈಗ ಇಲ್ಲಿ ನಮ್ಮ ಹೆಚ್ಚಿನ ಸಮಯ ಇದಕ್ಕೆ ಕೊಟ್ಟು ಎಲ್ಲ ಕೆಲಸ ಕಾರ್ಯಗಳು ಮಾಡ್ತೀವಿ. ನೋಡಿ, ಇವಾಗ ನಾನು ಅದೆಲ್ಲ ಮಾತಾಡೋಕೆ ಹೋಗಲ್ಲ. ಇವತ್ತು ರಾಮಲಿಂಗಾರೆಡ್ಡಿ ಅವರು ವಿಷಯ ನೀವು ಹೇಳ್ತಾ ಇದ್ದೀರಾ, ಅದನ್ನು ಅವ್ರು ಬಗೆಹರಿಸ್ಕೋಬೇಕು. ಎಲ್ಲ ಸಚಿವರಿಗೂ ಕೂಡ ಎಲ್ಲ ಅರ್ಹತೆಗಳಿದೆ, ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಹೌದಾ, ಇನ್ನೂ ಗೊತ್ತಿಲ್ಲ. ಅದು ಮುಖ್ಯಮಂತ್ರಿಯವರು ಅದು ಬಹುಶಃ ಅವ್ರ ಜೊತೆ ಮಾತಾಡ್ತಾರೆ. ಯಾಕಂದರೆ ರಾಮಲಿಂಗಾರೆಡ್ಡಿ ಅವರು ಹಿರಿಯ ಸಚಿವರು, ಅವ್ರ ಜೊತೆ ಮಾತಾಡಬೇಕಾಗ್ತದೆ. ಮಾತನಾಡಿ ಅದನ್ನು ಇತ್ಯರ್ಥ ಮಾಡ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಯಾಕೆಂದರೆ ಮುಖ್ಯಮಂತ್ರಿಯವ್ರಿಗೂ ಭಾಳ ಹತ್ತಿರ ಒಂದು ಸ್ನೇಹನೂ ಇದೆ. ಒಟ್ಟಿಗೆ ದೀರ್ಘಕಾಲ ರಾಜಕಾರಣ ಮಾಡಿದ್ದಾರೆ. ಒಟ್ಟಿಗೆ ಅವರೆಲ್ಲ ಒಂದೇ ಸಲ 89ರಲ್ಲಿ ಶಾಸಕರಾಗಿದ್ದರು. ಅದರಿಂದ ರಾಮಲಿಂಗಾರೆಡ್ಡಿ ಅವ್ರಿಗೆ ಏನಾದರೂ ಯಾವ ರೀತಿಯಾಗಿ ಅದನ್ನು ಬಗೆಹರಿಸ್ಕೋಬೇಕು, ಅದು ಮುಖ್ಯಮಂತ್ರಿಯವರು ಖಂಡಿತ ಇತ್ಯರ್ಥ ಮಾಡ್ತಾನೆ ಅನ್ಕೊಂಡಿದ್ದೀನಿ. ಎಲ್ಲ ಇರ್ತದಮ್ಮ, ಸ್ವಲ್ಪ ಎಲ್ಲ ಇದ್ದೇ ಇರ್ತದಲ್ಲ, ಅದೆಲ್ಲ ನೋಡಿಕೊಂಡು ಮುಂದೆ ಹೋಗ್ಬೇಕಾಗ್ತದೆ. ಅದಕ್ಕೆ ಎಲ್ಲ ಸರಿಪಡಿಸ್ತಾರೆ ಅಂತ ವಿಶ್ವಾಸ ಇದೆ. ಬಿಡಿ.